ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹೀರೆಕಾಯಿ ಸಾಗು. ಮತ್ತೆ ಇಲ್ಲಿ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೀರೆಕಾಯಿ ಸಾಗು ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಒಂದ್ಸಲ ಮತ್ತೆ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಲೋಟ ಹೆಸರು ಬೇಳೆ, 1 ಲೋಟ ಮೈಸೂರು ಬೇಳೆ, ಅಂದ್ರೆ ಇದಕ್ಕೆ ಬದಲು ತೊಗರಿ ಬೇಳೆನೂ ತಗೋಬಹುದು. ಅದನ್ನ ಒಂದ್ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಬೇಯಿಸ್ಕೋಬೇಕು ಕುಕ್ಕರ್ಗೆ ಹಾಕೊಂಡು. ಅಂದ್ರೆ ಅದು ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬಾ ಕೂಗಿಸ್ಕೋಬಾರ್ದು. ಅಂದ್ರೆ ನೀರ್ನು ಅಷ್ಟೇ ಸ್ವಲ್ಪ ಹಾಕಬೇಕು. ಏಕೆಂದ್ರೆ ಇದಕ್ಕೆ ಏನು ಮಸಾಲೆ ಇಲ್ದೇನೆ ಎಮರ್ಜೆನ್ಸಿಯಾಗಿ ಏನಾದ್ರೂ ಗ್ರೇವಿ ಅಥವಾ ಸಾಗು ಏನಾದ್ರೂ ಮಾಡ್ಕೋಬೇಕು ಅಂದಾಗ ಈ ತರ ಮಾಡ್ಕೊಬಹುದು. ನೋಡಿ, ಬೇಳೆ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅಂದ್ರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಒಂದ್ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಂದೋಗಿರುತ್ತೆ. ನೋಡಿ, ಈಗ 2 ವಿಸಲ್ ಕೂಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆಲ್ಲ ತಗೊಬೇಕು. ನೋಡಿ ಎಷ್ಟು ನೀಟಾಗಿ ಇದಾಗಿದೆ. ಅಂದ್ರೆ ನೀರ್ ಸ್ವಲ್ಪನೇ ಹಾಕೋಬೇಕು, ಯಾಕೆ ಅಂದ್ರೆ ಇದು ಗ್ರೇವಿ ತರ ಬರ್ಬೇಕಲ್ಲ, ಅದ್ರಿಂದ ಈ ತರ ಎಲ್ಲ ನೀಟಾಗಿ ಬೆಂದಿದೆ. ನಂತರ ಅದನ್ನ ಸೈಡ್ಗಿಟ್ಟು ಒಂದು ಪಾನ್ ತಗೊಂತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಮೊದಲಿಗೆ. ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಎಲ್ಲ ನೀಟಾಗಿ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೋಬೇಕು. ಯಾಕೆಂದ್ರೆ ಇದು ಬೇಳೆ ಎಲ್ಲ ಜಾಸ್ತಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ತರ ಆಗುತ್ತೆ ಅಂತೇಳಿ ಸ್ವಲ್ಪ ಜೀರಿಗೆ ಎಷ್ಟು ಹಾಕೊಂತೀವೋ ಅಷ್ಟು ತುಂಬಾ ಒಳ್ಳೇದು ಹೆಲ್ತಿಗೆ ಅಂತೇಳಿ ಹಾಕೊಂಡಿದ್ದೀನಿ. ನಂತರ 4 ಹಸಿಮೆಣಸಿನಕಾಯಿ ಮತ್ತೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಖಾರಕ್ಕೆ. ಮತ್ತೆ ಕರಿಬೇವಿನ ಸೊಪ್ಪು ಮತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮೊದಲೇ ಹೀರೆಕಾಯಿನ ನಾನು ತೊಳೆದು ನೀಟಾಗಿ, ಅಂದ್ರೆ ಸ್ವಲ್ಪ ಲೇಯರ್ ತೆಗಿಬೇಕು, ಪೂರ್ತಿ ಎಲ್ಲ ಮೇಲ್ಗಡೆ ಗ್ರೀನ್ದೆಲ್ಲ ತೆಗಿಬಾರ್ದು. ನೋಡಿ, ಸಣ್ಣಕ್ಕೆಲ್ಲ ಹಚ್ಚಿಕೊಂಡಿದ್ದೀನಿ. ದಪ್ಪಗೆ ಹಚ್ಕೊಂಡ್ರೆ ಅದು ಬೇಗ ಬೇಯಲ್ಲ ಅಂತೇಳಿ ಸಣ್ಣಕ್ಕೆ ಮೀಡಿಯಂ ಆಗಿರ್ಬೇಕು. ನೋಡಿ, ಅದೆಲ್ಲ ನೀಟಾಗಿ ಎಲ್ಲ ಎಣ್ಣೆಲೆ ಮಿಕ್ಸ್ ಮಾಡ್ಕೊಬೇಕು. ನೀರಲ್ಲೂ ಬೇಯಿಸ್ಕೋಬಹುದು, ಆದ್ರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಉಪ್ಪು ಸೇರ್ಸ್ಕೋಬೇಕು. ಅಂದ್ರೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಮತ್ತೆ ನಾವು ಬೇಳೆ ಎಲ್ಲ ಹಾಕೊಂತೀವಲ್ಲ ಅವಾಗ್ಲೂ ಹಾಕೋಬಹುದು. ಮತ್ತೆ ಒಂದ್ 1/4 ಸ್ಪೂನು ಅರಿಶಿನ ಪುಡಿ, ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಧಾನಕ್ಕೆ ಇದನ್ನ ಸ್ವಲ್ಪ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದ್ರೆ ಅದು ಹೀರೆಕಾಯಿ ಎಲ್ಲ ಸ್ವಲ್ಪ ಹಸಿ ಇರುತ್ತಲ್ಲ, ಅದು ಹಸಿ ಎಲ್ಲ ಹೋಗೋ ತನಕ. ನಂತರ ಅದಕ್ಕೆ ಸ್ವಲ್ಪ ಹಿಂಗ ಹಾಕೋಬೇಕು. ಹಿಂಗ ಹಾಕೊಳ್ಳೋದ್ರಿಂದ ಡೈಜೆಷನ್ ಸ್ವಲ್ಪ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಒಂದು ಸಣ್ಣದಾಗಿ ಕಟ್ ಮಾಡಿ ಟೊಮೊಟೊ ಹಾಕೊಂಡಿದ್ದೀನಿ. ಅದನ್ನು ನೀಟಾಗಿ ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಟೊಮೊಟೊ ಹಾಕೊಂಡಿಲ್ಲ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬಹುದು, ಆದ್ರೆ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹುಣಸೆ ಹಣ್ಣು ಸ್ಕಿಪ್ ಮಾಡಿದ್ದೀನಿ. ಮತ್ತೆ ಮೊದಲಿಗೆ ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, 2 ಹಾಕೊಂಡು ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಹೀರೆಕಾಯಿಲೆ ನೀರ್ ಇರೋದ್ರಿಂದ ಮತ್ತೆ ಸೊಪ್ಪೆಲ್ಲ ತೊಳ್ಕೊಂಡಿರ್ತೀವಲ್ಲ ಆ ನೀರೇ ಸಾಕಾಗಿರುತ್ತೆ. ಎಕ್ಸ್ಟ್ರಾ ನೀರೇನ್ ಸೇರಿಸ್ಕೊಳ್ಳಂಗಿಲ್ಲ. ಅದನ್ನೆಲ್ಲ ನೀಟಾಗಿ ಒಂದು 3/4% ಇದ್ರಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು 2 ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ರುಬ್ಬಕ್ಕಾದ್ರೆ ಎಲ್ಲಾನು ಹಾಕೋಬಹುದಿತ್ತು, ಕಟ್ ಮಾಡಿ ಎಲ್ಲಾನು ಹಾಗೇನೆ ಮಾಡ್ಕೊಂಡಿದ್ದೀನಿ, ತುಂಬಾ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನು, ಮತ್ತೆ ಸ್ವಲ್ಪ ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಪೌಡ್ರು, ಅದನ್ನು ಹಾಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಒಂದೋಳು ಕಾಯಿ ತುರ್ದು ಇಟ್ಕೊಂಡಿದ್ದೀನಿ, ಕಾಯಿ ಪುಡಿ ಮಾಡಿ ಅದನ್ನ ಹಾಕೊಬೇಕು. ಅಂದ್ರೆ ರುಬ್ಬಂಗಿಲ್ಲ, ಕಾಯಿನೂ ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಹಾಕೊಂಡ್ರೆ ಸ್ವಲ್ಪ ಇದು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಸ್ವಲ್ಪ ಆಯಿಲ್ ತರ ಬರೋದ್ರಿಂದ ತಳ ಹಿಡಿಯಲ್ಲ. ಅದಕ್ಕೆ ಮೊಸರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ತರ ಅಷ್ಟರಲ್ಲೇ ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ಮತ್ತೆ ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ, ಅದನ್ನ ಇದಕ್ಕೆ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಏನು ರುಬ್ಬಂಗೆ ಇಲ್ಲ. ಈ ತರ ಎಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಸ್ವಲ್ಪ ಬೇಳೆ ಎಲ್ಲ ಬೆಂದಿರೋದ್ರಿಂದ ತಳ ಹಿಡಿಯುತ್ತೆ ಅಂತೇಳಿ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡು ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಬೆಳಿಗ್ಗೆ ಟೈಮು ಟಿಫನ್‌ಗೆ ಪೂರಿ, ಚಪಾತಿ, ದೋಸೆ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಳ್ಳೆ ಘಮ ಘಮ ಅಂತ ಬರ್ತಿದೆ ಸ್ಮೆಲ್ಲು. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟುನು. ನೋಡಿ, ಒಂದ್ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ ಮತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು. ಅಂದ್ರೆ ಲೋ ಫ್ಲೇಮಲ್ಲೇ ಮಾಡ್ಬೇಕು. ಅದನ್ನ ದೋಸೆ ಜೊತೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಮತ್ತೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹೆಲ್ತ್‌ಗೆ ತುಂಬಾ ಒಳ್ಳೇದು. ನೋಡಿ, ತುಂಬಾ ಚೆನ್ನಾಗಿದೆ ಟೇಸ್ಟಾಗಿ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ. ಮತ್ತೆ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ತನಕ ಯಾರು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.